ಎಲ್ಲರಿಗೂ ನಮಸ್ಕಾರ. ಕರ್ನಾಟಕದ ನಕ್ಷೆಲ್ ನೋಯ್ದಾಗ ತೀರಾ ಹೊಸದಾಲಿ ಕಾಣೋ ಒಂದು ಜಿಲ್ಲೆ ಇದೆ, ಆದರೆ ಅದರ ಕಥೆ ಮಾತ್ರ ಸಾವಿರಾರು ವರ್ಷಗಳಷ್ಟು ಹಳೆಯದು. ಹೌದು, ಇದು ಯಾದಗಿರಿ. ಒಂದು ಕಡೆ ಶಿಲಾಯುಗದ ಕುರುಹುಗಳು, ಇನ್ನೊಂದು ಕಡೆ ಆಧುನಿಕ ಅಭಿವೃದ್ಧಿ. ಇವೆರಡನ್ನೂ ಬೆಸೆದುಕೊಂಡಿರೋ ಈ ನಾಡಿನ ಕಥೆ ನಿಜಕ್ಕೂ ಅದ್ಭುತ. ಬನ್ನಿ, ಈ ಇಂಟ್ರೆಸ್ಟಿಂಗ್ ಸಂಗಮದ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ವರ್ಷ 2010. ಇದೇ ವರ್ಷದಲ್ಲಿ ಕರ್ನಾಟಕದ 30ನೇ ಜಿಲ್ಲೆಯಾಗಿ ಯಾದಗಿರಿ ಅಧಿಕೃತವಾಗಿ ರಚನೆಯಾಗುತ್ತೆ. ಅಂದ್ರೆ ಒಂದು ಜಿಲ್ಲೆಯಾಗಿ ಅದರ ವಯಸ್ಸು ಜಸ್ಟ್ 1 ದಶಕಕ್ಕಿಂತ ಸ್ವಲ್ಪ ಹೆಚ್ಚು ಅಷ್ಟೇ. ಆದ್ರೆ ಈ ಹೊಸ ಗುರುತಿನ ಹಿಂದೆ ಇದೆಯಲ್ಲ, ಒಂದು ದೊಡ್ಡ ಇತಿಹಾಸವೇ ಇದೆ. ಹಾಗಾದ್ರೆ ಒಂದು ಪ್ರಶ್ನೆ ಬರುತ್ತೆ, ನಿಜವಾಗ್ಲೂ ಯಾದಗಿರಿ ಅಷ್ಟು ಹೊಸ್ತಾ? ಒಂದು ಜಿಲ್ಲೆಯಾಗಿ ಹೌದು, ತೀರಾ ಇತ್ತೀಚಿನದು. ಆದ್ರೆ ಈ ಮಣ್ಣಿನ ಕಥೆ ಎಷ್ಟು ಹಳೇದು ಗೊತ್ತಾ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಒಂದು ರೀತಿ ಟೈಮ್ ಮಷೀನ್ ಏರಿ ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗಿ ಬರೋಣ. ಆದ್ರೆ ಆ ಐತಿಹಾಸಿಕ ಪಯಣ ಶುರು ಮಾಡೋಕು ಮುಂಚೆ ಮೊದಲು ಇವತ್ತಿನ ಯಾದಗಿರಿ ಹೇಗಿದೆ ಅಂತ ಒಂದು ಝಲಕ್ ನೋಡೋಣ. ಯಾಕಂದ್ರೆ ಪ್ರೆಸೆಂಟ್ ಹೇಗಿದೆ ಅಂತ ಗೊತ್ತಾದ್ರೆ ಅದರ ಪಾಸ್ಟ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕೆ ಇನ್ನೂ ಸುಲಭ ಆಗತ್ತೆ. ಹೌದು, 2010ಕ್ಕೂ ಮುಂಚೆ ಯಾದಗಿರಿ ಒಂದು ಸ್ವತಂತ್ರ ಜಿಲ್ಲೆ ಆಗಿರಲಿಲ್ಲ. ಅದು ಆಗಿನ ಗುಲ್ಬರ್ಗ ಅಂದ್ರೆ ಇವತ್ತಿನ ಕಲಬುರಗಿ ಜಿಲ್ಲೆಯ ಒಂದು ಭಾಗವಾಗಿತ್ತು. ಆಮೇಲೆ ಆಡಳಿತವನ್ನ ಜನರ ಹತ್ರಕ್ಕೆ ತರಬೇಕು ಮತ್ತೆ ಈ ಭಾಗದ ಅಭಿವೃದ್ಧಿಗೆ ಇನ್ನಷ್ಟು ಗಮನ ಕೊಡಬೇಕು ಅನ್ನೋ ಕಾರಣಕ್ಕೆ ಯಾದಗಿರಿಯಮ್ಮ ಒಂದು ಸಪ್ರೇಟ್ ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು. ಇವತ್ತಿನ ಯಾದಗಿರಿಯನ್ನ ನೋಡಿದ್ರೆ ಅದರ ಜೀವನಾಡಿ ಅಂದ್ರೇನೆ ಕೃಷಿ. ಅಲ್ಲಿನ ಕಪ್ಪು ಮಣ್ಣಿದೆಯಲ್ಲ, ಅದರಲ್ಲಿ ಜೋಳ, ಹತ್ತಿ, ತೊಗರಿ ಈ ತರಹದ ಬೆಳೆಗಳೆಲ್ಲ ಸಮೃದ್ಧವಾಗಿ ಬೆಳೆಯುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿನ ದಾಳಿಂಬೆಯಂತೂ ಇಡೀ ದೇಶದಲ್ಲೇ ಫೇಮಸ್. ಇನ್ನು ಬರೀ ಕೃಷಿ ಅಷ್ಟೇ ಅಲ್ಲ, ಶಿಕ್ಷಣದಲ್ಲೂ ಯಾದಗಿರಿ ಮುಂದಿದೆ. ಅದಕ್ಕೆ ನೋಡಿ, ಅದನ್ನ ಕೋರ್ ಎಜುಕೇಷನ್ ಡಿಸ್ಟ್ರಿಕ್ಟ್ ಅಂತಾನೂ ಕರೀತಾರೆ. ಇದ್ರ ಜೊತೆಗೆ ಸಿಮೆಂಟ್ ಫ್ಯಾಕ್ಟ್ರಿಗಳು, ರೈಸ್ ಮಿಲ್ಗಳು ಕೂಡ ಇಲ್ಲಿನ ಇಂಡಸ್ಟ್ರಿಯಲ್ ಗ್ರೋತ್ಗೆ ದೊಡ್ಡ ಸಪೋರ್ಟ್ ಆಗಿ ನಿಂತಿವೆ. ಓಕೆ, ಇದು ಇವತ್ತಿನ ಯಾದಗಿರಿಯ ಚಿತ್ರಣ. ಈಗ ನಾವು ಶುರುನಲ್ಲಿ ಅಂದ್ಕೊಂಡ ಹಾಗೆ ಟೈಮ್ ಮಿಷನ್ ಹತ್ತಿ ಹಿಂದಕ್ಕೆ ಹೋಗೋಣ. ಇವತ್ತು ಯಾದಗಿರಿ ಅಂತ ನಾವು ಕರೆಯೋ ಈ ನೆಲ ಇದೆಯಲ್ಲ, ಇನ್ನು ಒಂದು ಕಾಲದಲ್ಲಿ ಯಾವೆಲ್ಲ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಆಳ್ವಿಕೆ ನಡೆಸಿದ್ದು ಅಂತ ನೋಡೋಣ ಬನ್ನಿ. ನೋಡಿ, ಯಾದಗಿರಿಯ ಕಥೆ ಶುರುವಾಗೋದೇ ಒಂದು ಸರ್ಪ್ರೈಸ್. ಇದು ಯಾವುದೋ ರಾಜಮನೆತನದಿಂದ ಶುರುವಾಗಲ್ಲ, ಬದಲಿಗೆ ಶಿಲಾಯುಗದಿಂದ ಶುರುವಾಗುತ್ತೆ. ಯೋಚನೆ ಮಾಡಿ, ಇಲ್ಲಿ ಸಿಕ್ಕಿರೋ ಹಳೆ ಕಲ್ಲಿನ ಆಯುಧಗಳು ಏನ್ ಹೇಳುತ್ತೆ ಅಂದ್ರೆ, ಸಾವಿರಾರು ವರ್ಷಗಳ ಹಿಂದೆಯೇ ಇಲ್ಲಿ ಮನುಷ್ಯರು ಬದುಕಿದ್ರು ಅಂತ. ಅವರ ಬದುಕಿಗೆ ಅಂದಿನಿಂದ ಇಂದಿನವರೆಗೂ ಆಸರೆಯಾಗಿ ಹರಿಯುತ್ತಿರೋದು ಭೀಮಾ ನದಿ. ಈ ಟೈಮ್ಲೈನ್ ಒಮ್ಮೆ ನೋಡಿ. ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯರು, ಅಲ್ಲಿಂದ ಶುರುವಾಡಿ ಶಾತವಾಹನರು, ಆಮೇಲೆ ನಮ್ಮ ಕರ್ನಾಟಕದ ಹೆಮ್ಮೆಯ ಚಾಲುಕ್ಯರು, ರಾಷ್ಟ್ರಕೂಟರು, ನಂತರ ಬಹಮನಿ ಸುಲ್ತಾನರು, ಆದಿಲ್ ಶಾಹಿಗಳು, ಎಷ್ಟೊಂದು ಬೇರೆ ಬೇರೆ ಸಾಮ್ರಾಜ್ಯಗಳು ಈ ನೆಲವನ್ನ ಆಳಿವೆ. ಬಂದ ಪ್ರತಿಯೊಂದು ರಾಜವಂಶವೂ ಇಲ್ಲಿನ ಸಂಸ್ಕೃತಿ, ಕಲೆ, ವಾಸ್ತುಶಿಲ್ಪದ ಮೇಲೆ ತಮ್ಮದೇ ಆದ ಒಂದು ಸ್ಟ್ರಾಂಗ್ ಮುದ್ರೆಯನ್ನ ಒತ್ತಿ ಹೋಗಿದ್ದಾರೆ. ನೋಡಿಯೇ, ರಾಜರುಗಳು ಬರ್ತಾರೆ ಹೋಗ್ತಾರೆ, ಸಾಮ್ರಾಜ್ಯಗಳು ಉದಯಿಸ್ತವೆ ಅಸ್ತಮಿಸ್ತವೆ. ಆದರೆ ಯಾವುದು ಶಾಶ್ವತವಾಗಿ ಉಳಿಯುತ್ತೆ? ಅದು ಈ ನೆಲದ ಅಸ್ಮಿತೆ, ಅಂದ್ರೆ ಇಲ್ಲಿನ ಭೂಗೋಳ. ಬನ್ನಿ, ಯಾದಗಿರಿಗೆ ಅದರದ್ದೇ ಆದ ಯೂನಿಕ್ ಐಡೆಂಟಿಟಿ ಕೊಟ್ಟಿರೋ ಆ ಭೌಗೋಳಿಕ ರಚನೆಯನ್ನ ನೋಡೋಣ. ಯಾದಗಿರಿ ಅಂತ ಕಾಲಿಟ್ಟ ತಕ್ಷಣನೇ ನಮ್ಮ ಕಣ್ಣಿಗೆ ರಾಚೋದು ಅಲ್ಲಿನ ಬೃಹತ್ ಏಕಶಿಲಾ ಬೆಟ್ಟಗಳು. ಅಂದ್ರೆ ಒಂದೇ ಕಲ್ಲಿನಿಂದಾದ ದೊಡ್ಡ ದೊಡ್ಡ ಗುಡ್ಡಗಳು. ಇವು ನೋಡಕ್ಕೆ ಎಷ್ಟು ಗಂಭೀರವಾಗಿ ಕಾಣುತ್ತೆ ಅಂದ್ರೆ ಇಡೀ ಪ್ರದೇಶಕ್ಕೆ ಒಂದು ಬೇರೆಯ ಲುಕ್ ಕೊಡುತ್ತೆ. ಸತ್ಯ, ಕರ್ನಾಟಕದ ಬೇರೆ ಕಡೆ ಈ ತರಹದ ಭೂದೃಶ್ಯ ನೋಡಕ್ಕೆ ಸಿಗೋದು ತುಂಬಾನೇ ಅಪರೂಪ. ಹಾಗಾದ್ರೆ ಯಾದಗಿರಿ ಅಂತ ಹೆಸರು ಹೇಗ್ ಬಂತು? ಇದರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಕಥೆ ಇದೆ. ಯಾದವಗಿರಿ ಅನ್ನೋ ಪದದಿಂದ ಯಾದಗಿರಿ ಬಂದಿದೆ ಅಂತ ನಂಬಲಾಗತ್ತೆ. ಗಿರಿ ಅಂದ್ರೆ ಬೆಟ್ಟ ಅಂತ ನಮ್ಗೆಲ್ಲ ಗೊತ್ತೇ ಇದೆ ಅಲ್ವಾ? ಸೊ ಯಾದವಗಿರಿ ಅಂದ್ರೆ ಯಾದವರ ಬೆಟ್ಟ. ನೋಡಿ, ಒಂದು ಊರಿನ ಹೆಸರು ಅದರ ಭೂಗೋಳದ ಜೊತೆ ಎಷ್ಟೊಂದು ಆಳವಾಗಿ ಕನೆಕ್ಟ್ ಆಗಿದೆ. ಇಷ್ಟೊಂದು ದೊಡ್ಡ ಇತಿಹಾಸದ ಬಗ್ಗೆ ಮಾತಾಡಿದ್ವಲ್ಲ, ಅದಕ್ಕೆಲ್ಲ ಸಾಕ್ಷಿ ಬೇಡ್ವಾ? ಖಂಡಿತ ಇದೆ. ಆ ಸಾಕ್ಷಿಗಳೇ ಅಲ್ಲಿರೋ ಕೋಟೆಗಳು, ದೇವಾಲಯಗಳು, ಸ್ಮಾರಕಗಳು. ಇವು ಬರೀ ಕಲ್ಲಿನ ಕಟ್ಟಡಗಳಲ್ಲ, ಬದಲಿಗೆ ಇತಿಹಾಸದ ಗತವೈಭವವನ್ನ ಇವತ್ತಿಗೂ ನಮಗೆ ಪಿಸುಗುಟ್ಟೋ ಹಾಗೆ ಹೇಳೋ ಚರಿತ್ರೆಯ ಪುಟಗಳು. ಉದಾಹರಣೆಗೆ, ಬೆಟ್ಟದ ಮೇಲೆ ಗಂಭೀರವಾಗಿ ನಿಂತಿರೋ ಯಾದಗಿರಿ ಕೋಟೆಯನ್ನೇ ತಗೊಳ್ಳಿ, ಅಥವಾ ನರಸಾಪುರ ಕೋಟೆ, ಇಲ್ಲ ಮೈಲೇಶ್ವರದ ಗುಹಾದೇವಾಲಯ, ಶಾಹಪುರದ ಹಳೆ ಕಟ್ಟಡಗಳು. ಹೀಗೆ ಲಿಸ್ಟ್ ಮಾಡ್ತಾ ಹೋದ್ರೆ ಇಲ್ಲಿರೋ ಪ್ರತಿಯೊಂದು ಐತಿಹಾಸಿಕ ಜಾಗವೂ ಒಂದೊಂದು ಕಾಲದ ಕಥೆಯನ್ನ ನಮ್ಮ ಕಣ್ಮುಂದೆ ತಂದು ನಿಲ್ಲಿಸುತ್ತೆ. ನಿಜವಾಗ್ಲೂ ಇವೆಲ್ಲ ಇತಿಹಾಸದ ಜೀವಂತ ಕುರುಹುಗಳು. ಓಕೆ, ಇತಿಹಾಸದ ಆಳವಾದ ಬೇರುಗಳನ್ನು ನೋಡಿದ್ವಿ. ಈಗ ಮತ್ತೆ ವರ್ತಮಾನಕ್ಕೆ ವಾಪಸ್ ಬರೋಣ.
ಇಷ್ಟೊಂದು ಭದ್ರವಾದ ಬುನಾದಿಯ ಮೇಲೆ ಯಾದಗಿರಿ ತನ್ನ ಭವಿಷ್ಯದ ಸೌಧವನ್ನ ಹೇಗೆ ಕಟ್ಕೊಳ್ತಿದೆ ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ಒಂದು ಅದ್ಭುತವಾದ ನಿರಂತರತೆಯನ್ನ ನಾವು ನೋಡ್ಬೋದು. ಹೇಗೆ ಅಂದ್ರೆ, ಸಾವಿರಾರು ವರ್ಷಗಳ ಹಿಂದೆ ಭೀಮಾ ನದಿ ಅಲ್ಲಿನ ಪ್ರಾಚೀನ ಸಂಸ್ಕೃತಿಗೆ ಜೀವಜಲ ಆಗಿತ್ತು. ಇವತ್ತು ಅದೇ ಭೀಮಾ ಮತ್ತೆ ಕೃಷ್ಣಾ ನದಿಗಳು ಆಧುನಿಕ ಯಾದಗಿರಿಯ ಕೃಷಿಗೆ ಆಧಾರ ಸ್ತಂಭಗಳಾಗಿವೆ. ಅಂದ್ರೆ ಜಿಲ್ಲೆಯ ಆರ್ಥಿಕತೆಯನ್ನೇ ಮುನ್ನಡೆಸುತ್ತಿವೆ. ನೋಡಿ, ಕಾಲ ಎಷ್ಟೇ ಬದಲಾದ್ರೂ ನದಿಗಳ ಮಹತ್ವ ಮಾತ್ರ ಸ್ವಲ್ಪನೂ ಬದಲಾಗಿಲ್ಲ. ಸದ್ಯಕ್ಕೆ ಜಿಲ್ಲೆಯ ಅಭಿವೃದ್ಧಿಯ ಚುಕ್ಕಾಣಿ ಹಿಡಿದಿರೋದು 3 ಮುಖ್ಯ ವಿಷಯಗಳು. 1, ಒಳ್ಳೆ ರಸ್ತೆ ಸಂಪರ್ಕ. 2, ಗುಣಮಟ್ಟದ ಶಿಕ್ಷಣ. ಮತ್ತೆ 3ನೇದು, ಕೃಷಿಗೆ ನೀರು ಒದಗಿಸೋ ದೊಡ್ಡ ದೊಡ್ಡ ನೀರಾವರಿ ಯೋಜನೆಗಳು. ಈ 3 ಪಿಲ್ಲರ್ಗಳ ಮೇಲೆ ಯಾದಗಿರಿ ತನ್ನ ಭವಿಷ್ಯದ ಕನಸುಗಳನ್ನ ಕಟ್ಕೊಳ್ತಾ ಇದೆ. ಹಾಗಾದ್ರೆ ಯಾದಗಿರಿಯನ್ನ ಒಂದೇ ವಾಕ್ಯದಲ್ಲಿ ಹೇಗೆ ಹೇಳ್ಬಹುದು? ಬಹುಶಃ ಹೀಗೆ ಹೇಳ್ಬೋದು. ಇದು ಪ್ರಾಚೀನ ಸಂಸ್ಕೃತಿ, ಕೋಟೆಗಳು, ದೇವಾಲಯಗಳು ಒಂದ್ ಕಡೆ. ಇನ್ನೊಂದ್ ಕಡೆ ಆಧುನಿಕ ಕೃಷಿ, ಶಿಕ್ಷಣ ಮತ್ತೆ ಅಭಿವೃದ್ಧಿ. ಇವೆರಡೂ ಸಂಧಿಸೋ ಒಂದು ಅಪರೂಪದ ಜಿಲ್ಲೆ. ಇಲ್ಲಿ ಇತಿಹಾಸದ ಬೇರುಗಳು ಎಷ್ಟು ಆಳವಾಗಿದೆಯೋ, ಭವಿಷ್ಯದ ರೆಕ್ಕೆಗಳು ಅಷ್ಟೇ ವಿಶಾಲವಾಗಿವೆ. ಯಾದಗಿರಿ ತನ್ನ ಭವಿಷ್ಯದ ಕಡೆಗೆ ವೇಗವಾಗಿ ಹೆಜ್ಜೆ ಹಾಕ್ತಿದೆ. ಆದ್ರೆ ಕೊನೆಗೆ ಒಂದು ಪ್ರಶ್ನೆ. ಸಾವಿರಾರು ವರ್ಷಗಳಿಂದ ಎಷ್ಟೋ ಸಾಮ್ರಾಜ್ಯಗಳ ಏಳು ಬೀಳನ್ನ ಮೌನವಾಗಿ ನೋಡ್ಕೊಂಡು ನಿಂತಿವೆಯಲ್ಲ ಈ ಬೆಟ್ಟಗರು, ಇವು ಇನ್ನೊಂದು 1000 ವರ್ಷದ ನಂತರ ನಮ್ಮ ಕಾಲದ ಬಗ್ಗೆ, ನಮ್ಮ ಬಗ್ಗೆ ಯಾವ ಕತೆಗಳನ್ನ ಹೇಳಬಹುದು? ಬಹುಶಃ ಆ ಉತ್ತರವನ್ನ ಬರೆಯಬೇಕಾದವರು ನಾವೇ. ಒಮ್ಮೆ ಯೋಚಿಸಿ ನೋಡಿ.